ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಇದೇ ಜುಲೈ 13ರಂದು ನಮ್ಮ ಕರ್ನಾಟಕ ಸೇನೆ ಪದಗ್ರಹಣ ಮತ್ತು ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳ ವಿತರಣೆ, ವಿಕಲಚೇತನರ ಹಕ್ಕುಗಳು ಮತ್ತು ಸರ್ಕಾರಿ ಸೌಲಭ್ಯ ಕುರಿತು ಮರು ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸೇನೆಯ ರಾಜ್ಯ ಉಪಾಧ್ಯಕ್ಷೆ ಪದವೀಧರ ಘಟಕದ ಜಯಲಕ್ಷ್ಮಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದರು. ಮಾತನಾಡಿದ ಅವರು, ನಮ್ಮ ಕರ್ನಾಟಕ ಸೇನೆ ಕನ್ನಡದ ಪರವಾಗಿ ನೊಂದವರ ಧ್ವನಿಯಾಗಿ ಹೋರಾಟದ ಮೂಲಕ ನ್ಯಾಯದ ಪರ ಉದ್ದೇಶದಿಂದ ಈಗ ಸಂಘಟನೆ ಲೋಕಾರ್ಪಣೆಗೊಳ್ಳಲಿದ್ದು, ಕಾರ್ಯಕ್ರಮಕ್ಕೆ ಬಸವರಾಜ ಪಡುಕೋಟೆ, ಶಾಸಕ ಬಿ ದೇವೇಂದ್ರಪ್ಪ, ಮಾಜಿ ಸಂಸದರಾದ ಎಸ್ವಿ ರಾಮಚಂದ್ರ, ಎಚ್ಪಿ ರಾಜೇಶ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದು, ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷೆ ಸುಜಾತಾ, ಜಿಲ್ಲಾಧ್ಯಕ್ಷೆ ಮಂಜುಳಾ, ಅಬ್ದುಲ್ ಶಾ ಖಾದ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡ ಸೇನೆ ಕನ್ನಡಕ್ಕೋಸ್ಕರ ಹೋರಾಟ ನಮಗೆ ಯಾರು ಏನು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಲ್ಲ. ನಾವು ಕನ್ನಡಕ್ಕಾಗಿ ಏನು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲಿ ನಾವು ನಮ್ಮ ಕೈಲಾದ ಒಂದು ಕನ್ನಡಕ್ಕೋಸ್ಕರ, ನಮ್ಮ ಕನ್ನಡ ನಾಡು ಜಲ ಉಳಿಸೋದಕ್ಕೋಸ್ಕರ ನಾವು ಒಂದು ಕನ್ನಡ ಸೇನೆಯನ್ನು ಕಟ್ಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ನಮ್ಗೆ ಆಶೀರ್ವದಿಸಿ ಪಾಲ್ಗೊಳ್ಳಿ. ನಾವು ನಮ್ಮ ಕರ್ನಾಟಕ ಸೇನೆಯಿಂದ ರಾಜ್ಯ ಪದವೀಧರ ಘಟಕದಲ್ಲಿ ಉಪಾಧ್ಯಕ್ಷೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ವಿ. ಈಗ ನಾವು ಪ್ರೆಸ್ ಮೀಟ್ ಕರೆದಿರೋ ಕಾರಣ ಶನಿವಾರ 13ನೇ ತಾರೀಕು, ಈ ಬರುವ ಶನಿವಾರ 13ನೇ ತಾರೀಕು ನಮ್ಮ ಸೇನೆಯ ವತಿಯಿಂದ ನಾವು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಸ್ವಾಗತ ಕೋರ್ತಾ ಇದ್ವಿ. ದಯಮಾಡಿ ಎಲ್ಲರೂ ಬರಬೇಕಾಗಿ ವಿನಂತಿಸ್ಕೊಳ್ತೀವಿ.